ಸಾಯಿಲ್ ಟೆಸ್ಟಾ? ಅದೆಲ್ಲ ದುಡ್ಡು ವೇಸ್ಟು. ಪ್ರತಿ ಸೈಟ್ನಲ್ಲೂ ಸಾಯಿಲ್ ಸೇಮ್ ಇರಲ್ಲ. ಒಂದ್ ಕಡೆ ಹಾರ್ಡ್ ಇರುತ್ತೆ, ಒಂದ್ ಕಡೆ ವೀಕ್ ಇರುತ್ತೆ. 20,000 ಉಳ್ಸೋಕೋಗಿ ಫೌಂಡೇಶನ್ ಮೇಲೆ ಅನ್ನೆಸೆಸರಿ ಖರ್ಚು ಮಾಡ್ಕೊಳಕ್ ಹೋಗಬೇಡಿ. ಸ್ಲ್ಯಾಬ್ನ ಸ್ವಲ್ಪ ಜಾಸ್ತಿ ಥಿಕ್ ಮಾಡ್ಬಿಡೋಣ, ಬಿಲ್ಡಿಂಗು ಸ್ಟ್ರಾಂಗ್ ಆಗಿರುತ್ತೆ. ಸ್ಲ್ಯಾಬ್ ಸ್ಟ್ರೆಂತ್ ಬಂದ್ಬಿಟ್ಟು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಲ್ಲ, ಪ್ರಾಪರ್ ಸ್ಟ್ರಕ್ಚರಲ್ ಡಿಸೈನ್ ಅಂಡ್ ರೀಇನ್ಫೋರ್ಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು, ಸ್ಲ್ಯಾಬ್ ಥಿಕ್ನೆಸ್ ಇನ್ಕ್ರೀಸ್ ಮಾಡೋದ್ರಿಂದ ನೀವು ಅನ್ನೆಸೆಸರಿ ಡೆಡ್ ಲೋಡ್ ನೀವು ಬಿಲ್ಡಿಂಗ್ ಮೇಲೆ ಹಾಕ್ತೀರ ಅಂತ ಅರ್ಥ. ಪೀಸ್ ಅಂಡ್ ಯೂಸ್ ಮಾಡಿದ್ರೆ 2-3 ವರ್ಷಕ್ಕೆ ವಾಲ್ ಕ್ರ್ಯಾಕ್ ಆಗ್ಬಿಡತ್ತೆ. ಪ್ರಾಪರ್ ಕ್ವಾಲಿಟಿ ಪೀಸ್ ಆ್ಯಂಡ್ ಯೂಸ್ ಮಾಡಿ, ಮಿಕ್ಸ್ ಪ್ರಪೋರ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಪ್ರಾಪರ್ ಕ್ಯೂರಿಂಗ್ ಮಾಡಿದ್ರೆ ಯಾವ ಕ್ರ್ಯಾಕು ಬರಲ್ಲ. ಹಂಗೆ ಬಂದಿದೆ ಅಂದರೆ ನಿಮ್ಮ ಸ್ಟ್ರಕ್ಚರ್ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸಂಬ್ಗೆಲ್ಲ ಕಾಂಕ್ರೀಟ್ ಯಾಕೆ, ಬ್ರಿಕ್ಸ್ ಹಾಕ್ಸಿದ್ರೆ ಸಾಕು. ಕಾಂಕ್ರೀಟ್ ಇಲ್ಲ ಅಂದರೆ ಲೀಕೇಜ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಫ್ಯೂಚರಲ್ಲಿ ಏನೋ ಲೀಕೇಜ್ ಸ್ಟಾರ್ಟ್ ಆಯ್ತಂದ್ರೆ ಅದನ್ನ ರಿಪೇರಿ ಮಾಡೋ ಖರ್ಚು ತುಂಬ ಜಾಸ್ತಿ ಆಗುತ್ತೆ. ಎಂಜಿನಿಯರ್ ಎಲ್ಲ ಯಾಕೆ, ನಮ್ ಮೇಸ್ತ್ರಿ ಇದ್ರೆ ಸಾಕಲ್ವಾ? ಮೇಸ್ತ್ರಿ ಕನ್ಸ್ಟ್ರಕ್ಷನ್ ಕೆಲಸನ ಮಾಡ್ತಾರೆ, ಇಂಜಿನಿಯರ್ ಕ್ವಾಲಿಟಿ ಮತ್ತೆ ಸೇಫ್ಟಿನ ಎನ್ಶ್ಯೂರ್ ಮಾಡ್ತಾರೆ. ಅದಕ್ಕೆ ಇಬ್ರು ಈಕ್ವಲಿ ಇಂಪಾರ್ಟೆಂಟ್. ಕನ್ಸ್ಟ್ರಕ್ಷನ್ ಅಲ್ಲಿ ಮೂಢನಂಬಿಕೆಗಳು ತುಂಬಾ ಜಾಸ್ತಿ ಇದೆ, ಆದ್ರೆ ಮನೆ ಕಟ್ಸೋದು ಒಂದೇನೆ. ಅದರಿಂದ ಡಿಸಿಷನ್ ಕರೆಕ್ಟ್ ಆಗಿರ್ಬೇಕು.